ನಾನಿವತ್ತು ಚಿಕನ್ ಕುರ್ಮಾ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಮು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದೊಂದೇ ಐಟಮ್ನ ಸೇರಿಸ್ತಾ ಹೋಗಬೇಕು ಫ್ರೈ ಆಗ್ತಾ. ನೋಡಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಕಾಯಿ ಎಲ್ಲ ಐಟಮ್ನು ನೀಟಾಗಿ ಹುರ್ಕೋಬೇಕು. ಅದಕ್ಕೆ ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸೋಪಿನ ಕಾಳು ಪ್ರತಿಯೊಂದು ಐಟಮ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಪ್ರತಿಯೊಂದು ಐಟಮ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ ನಂತರ ಫುಲ್ಲು ಫ್ರೈ ಆದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೋಬೇಕು. ಅದು ಸ್ವಲ್ಪ ತಣ್ಣ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಅದಕ್ಕೆ ಮತ್ತೆ ಧನಿಯಾ ಪೌಡರನ್ನ ಸೇರಿಸ್ಬಿಟ್ಟು ಮತ್ತೆ ನಯಸ್ಸಿಗೆ ರುಬ್ಕೋಬೇಕು. ರುಬ್ಕೊಂಡ ನಂತರ ಒಂದು ಕಡಾಯಿ ಇಟ್ಟು ಅದಕ್ಕೆ ನೋಡಿ, ನಾನೊಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅರ್ಧ kg ಚಿಕನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕಡಾಯಿ ಇಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ಉಪ್ಪು ಸೇರಿಸಿ ಒಂದು ಸ್ವಲ್ಪ ಕಡಾಯಿನ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ರೋಸ್ಟ್ ಆಗಕ್ಕೆ ಬಿಡಬೇಕು. ಅದರಲ್ಲೇ ನೋಡಿ, ಚೆನ್ನಾಗಿ ಕಲಸಾಕ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಡಬೇಕು. ಅದು ಚೆನ್ನಾಗಿ ಬೆಂದು ನೀರು ಬಿಟ್ಕೊಂಡಿರುತ್ತೆ ಚಿಕನ್ನಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಅದರಲ್ಲೇ ಬೆಂದಿರುತ್ತೆ, ನೀರು ಬಿಟ್ಕೊಂಡಿರುತ್ತೆ. ನೋಡಿ, ಚೆನ್ನಾಗಿ ಗೋಲಿಸ್ತಾ ಇದ್ದೀನಿ. ಒಂದು 5 ನಿಮಿಷ 10 ನಿಮಿಷ ಕಡಾಯಿನ ಮುಚ್ಚಿ ಇಡಬೇಕು. ಆದ ನಂತರ ನೆಕ್ಸ್ಟು ರುಬ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ತೆಗೆದುಬಿಟ್ಟು ನೋಡಿ, ಆಲ್ಮೋಸ್ಟ್ ಒಂದು ಸ್ವಲ್ಪ ಬೆಂದಿದೆ. ಫುಲ್ಲು ಇನ್ನೂ ಸ್ವಲ್ಪ ಬೇಯಬೇಕು. ಆವಾಗ ರುಬ್ಬಿಟ್ಟಿರೋ ಅಂಥ ಮಸಾಲವನ್ನು ಅದಕ್ಕೆ ಸೇರಿಸಿ ಇನ್ನೊಂದು 10-15 ನಿಮಿಷ ಕಡಾಯಿನ ಮುಚ್ಚಿಡಬೇಕು. ಆವಾಗ ತುಂಬ ಟೇಸ್ಟಿಯಾದ ಚಿಕನ್ ಕುರ್ಮಾ ರೆಡಿ ಆಗುತ್ತೆ. ನೋಡಿ, ಕುದೀತಾ ಇದೆ. ನಾನೊಂದು 10 ನಿಮಿಷ ಮುಚ್ಚಿಟ್ಟಿದ್ದೆ. ಇವಾಗ ನೋಡಿ, ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ತುಂಬ ಟೇಸ್ಟಾಗಿರೋ ಚಿಕನ್ ಕುರ್ಮಾ ರೆಡಿ. ಗೀ ರೈಸು, ಬಿರಿಯಾನಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೈಡಲ್ಲಿ ಕುರ್ಮಾ ಟ್ರೈ ಮಾಡಿ ನೀವು.